ವಜ್ರದೇಹ ಮಠದ ಸ್ವಾಮಿಗಳ ಮಾತಾಡ್ತೀನಿ. ವಜ್ರದೇಹ ಮಠದ ಸ್ವಾಮಿಗಳೇ, ಈಗ ಧರ್ಮದ ವಿಚಾರವಾಗಿ ಚರ್ಚೆಗಳಾಗ್ತಾ ಇರೋದು. ಯಾರೋ ಒಬ್ರು ಮಾಡಿದ್ರು ಅಂತ ಇಡೀ ಸಮುದಾಯಕ್ಕೆ ಧರ್ಮಕ್ಕೆ ಯಾಕೆ ಚ್ಯುತಿ ತರುವಂತ ಮಾತುಗಳನ್ನ ಆಡಬೇಕು ಅನ್ನುವಂತ ಮಾತುಗಳು ಇಲ್ಲಿ ಕೇಳಿ ಬರ್ತಾ ಇದೆ. ಜೊತೆಗೆ ಅವ್ರು ಕೌಂಟರ್ ಹೇಳ್ತಾ ಇರೋದು, ನಿಮ್ಮ ಸಮುದಾಯದಲ್ಲೂ ನಿಮ್ಮ ಸ್ವಾಮಿಗಳು ಈ ರೀತಿ ಮಾಡಿದಾರಪ್ಪ, ಅದನ್ನ ನಾವು ಕೇಳ್ತೀವ ಅನ್ನುವಂತ ಪ್ರಶ್ನೆ. ಅಂದ್ರೆ ಈ ಹಿಂದೆ ಮಾಡಿದವರನ್ನ ನಾವು ಕ್ಷಮಿಸಬೇಕಾ ಅನ್ನುವಂತ ಪ್ರಶ್ನೆಯೂ ಕೂಡ. ಅಸಲಿಗೆ ಇಲ್ಲಿ ದಾರಿ ತಪ್ಪಿಸ್ತಾ ಇರೋದು ಯಾರು? ಬ್ರೇನ್ ವಾಶ್ ಮಾಡ್ತಾ ಇರೋದು ಯಾರು? ಈಗ ಧರ್ಮದ ವಿಚಾರವಾಗಿ ಇಲ್ಲಿಯೇ ಡಿಫರೆಂಟ್ ಆಫ್ ಒಪಿನಿಯನ್ಸ್ ಇದೆ. ಈ ಉಮರ್ ಹೇಳ್ತಾ ಇರೋ ಧರ್ಮ ಯಾವುದು, ಇಲ್ಲಿ ಕುತ್ಕೊಂಡು ಧರ್ಮ ಗುರುಗಳು ಮಾತಾಡ್ತಾ ಇರುವಂತ ಧರ್ಮ ಯಾವುದು, ಹೀಗೆ ಹಲವು ರೀತಿಯ ಪ್ರಶ್ನೆಗಳು ಮೂಡುವಂತ ಸಹಜ. ಹಾಗಿದ್ರೆ ಯಾರು ದಾರಿ ತಪ್ಪಿಸ್ತಾ ಇದ್ದಾರೆ, ಯಾಕೆ ದಾರಿ ತಪ್ಪಿಸ್ತಾ ಇದ್ದಾರೆ? ಯಾವಾಗ ಭಾರತ ದೇಶದಿಂದ ಪಾಕಿಸ್ತಾನ ವಿಭಜನೆ ಆಯಿತು, ಅಲ್ಲಿಂದ ನಂತರದ ಉಗ್ರತೆಗಳು ಭೀಕರತೆಗಳು ಬೆಳೀತಾ ಬಂದಿದೆ. ಅದು ಶತ್ರುತ್ವ. ಈ ಶತ್ರುತ್ವದ ಕಾರಣದಿಂದ ಈಗ ಏನಾಯ್ತು ನೋಡಿ, ಹುಬ್ಬಳ್ಳಿಯಲ್ಲಿ ಹಿಂದೆ ಒಂದು ಗಲಭೆ ಆಯ್ತಲ್ಲ, ಒಂದು ಘಟನೆ ಆಯ್ತಲ್ಲ, ಅಲ್ಲಿ ಒಬ್ಬ ಮೌಲ್ವಿಯನ್ನ, ಅಂದ್ರೆ ಅವ ಇಲ್ಲಿಯ ಮೌಲ್ವಿ ಅಲ್ಲ, ಅವನನ್ನು ಹಿಡಿತಾರೆ, ಅವನನ್ನ ಬಂಧಿಸ್ತಾರೆ, ಒಂದಷ್ಟು ವಿಷಯಗಳು ಹೊರಗೆ ಬರುತ್ತೆ. ಇದನ್ನ ಸಾಮಾನ್ಯವಾಗಿ ನಾವೇನಂತೇವೆ, ನಾವು ಧರ್ಮಗುರುಗಳಾಗಿದ್ದವರು ಯಾರಿದ್ದಾರೆ ಇದ್ರ ಬಗ್ಗೆ ಆಗಲೇ ಸಮಾಜಕ್ಕೆ ವಿವರಿಸಬೇಕಿತ್ತು. ವಿವರಿಸುವುದಿಲ್ಲ, ಅದನ್ನು ಮುಚ್ಚಿಡ್ತಾರೆ. ಕಾನೂನಾಗ್ಲಿ ಕಾಯ್ದೆಗಳಾಗ್ಲಿ ಚರ್ಚೆಗಳು ಬಂದಾಗ ಅಲ್ಲಿ ತನಿಖೆಗಳಾಗತ್ತೆ. ತನಿಖೆಯ ಕೆಲವಾರು ವಿಷಯಗಳು ರಿವೀಲ್ ಆಗತ್ತೆ. ರಿವೀಲ್ ಆದಂತಹ ವಿಷಯಗಳ ಬಗ್ಗೆ ಬಹುಶ್ರುತ ಪಂಡಿತರು ಅಥವಾ ವಿದ್ವಾಂಸರು ಅಂತ ಎನಿಸಿಕೊಂಡವರು ಎಲ್ಲೆಲ್ಲಿ ನಮ್ಮ ಬಗ್ಗೆ ತಪ್ಪು ಕಲ್ಪನೆಗಳಿದ್ದಾವೆ ಆ ತಪ್ಪು ಕಲ್ಪನೆಗಳನ್ನ ಗ್ರಂಥವನ್ನ ಹೊರಗೆಡಬೇಕು. ನಮ್ಮಲ್ಲೂ ಒಂದು ಗ್ರಂಥ ಇದೆ, ಅವರದೇ ಒಬ್ಬರು ವಿದ್ವಾಂಸರು ಬರೆದದ್ದು ಗ್ಲೋರಿಯಸ್ ಕುರಾನ್ ಅಂತ ನಮ್ಮಲ್ಲೂ ಒಂದು ಗ್ರಂಥ ಇದೆ. ಇದರಲ್ಲಿ ಬಹಳ ತಪ್ಪುಗಳನ್ನು ಅವರು ಹೊರಗೆಳೆದಿದ್ದಾರೆ. ಹಾಗಾಗಿ ನಾವೇನು ಆರೋಪ ಮಾಡ್ತಾ ಇರುವುದಲ್ಲ, ನಾವು ಇದನ್ನು ಅಧ್ಯಯನ ಮಾಡ್ತಾ ಇದ್ದೇವಲ್ಲ, ನಾವು ಇದನ್ನ ಓದ್ತೇವೆ, ಇದನ್ನ ಬಹಳ ಮಂದಿ ಅಧ್ಯಯನ ಮಾಡ್ತಾರೆ. ಹಾಗಾಗಿ ಈ ತಪ್ಪುಗಳನ್ನು ಬಹುಶ್ರುತ ವಿದ್ವಾಂಸರು, ನಾವೇನು ಸುನ್ನಿ ಪಂಡಿತರು ಅಥವಾ ವಿಂಗಡಣೆ ಮಾಡ್ತಾ ಇಲ್ಲ, ಬಹುಶ್ರುತ ಪಂಡಿತರು ಇದನ್ನ ಸಮಾಜಕ್ಕೆ ವ್ಯಕ್ತಪಡಿಸಬೇಕು. ನೀವೊಂದು ಚರ್ಚೆ, ನಾವು ಡಿಬೇಟ್ ಅನ್ನು ಕೇಳ್ತಾ ಇಲ್ಲ. ನೀವೊಂದು ಭಾರತ ದೇಶದಲ್ಲಿ ಎಲ್ಲರನ್ನು ಕೂರಿಸಿಕೊಂಡು ಬಹುಶ್ರುತ ವಿದ್ವಾಂಸರು ಒಂದು ಚರ್ಚೆಯನ್ನ ಮಾಡಿ ನಮ್ಮ ಗ್ರಂಥದ ಬಗ್ಗೆ ಇರುವಂತಹ ಊಹಾಪೋಹಗಳು ಅಥವಾ ತಪ್ಪು ಕಲ್ಪನೆಗಳು ಇದೇನಿದೆಯಲ್ಲ ಇದನ್ನು ತೆಗೆದಿರಿಸಲಿಕ್ಕೆ ನಾವೇನ್ ಮಾಡ್ತೇವೆ ಎನ್ನುವುದನ್ನು ಹೇಳಿ. ಮಜಹಬ್ ಅಂತ ಹೇಳ್ತಾರಲ್ಲ, ಈ ಮಜಹಬ್ನ ಬಗ್ಗೆ ಇರುವಂತಹ ಅರ್ಥತೆ ಏನು, ಅರಬಿಕ್ ಭಾಷೆಯಲ್ಲಿ ಏನು ಹೇಳುತ್ತೆ, ಹಿಂದಿ ಭಾಷೆಯಲ್ಲಿ ಏನು ಹೇಳುತ್ತೆ, ನಾವು ಏನು ತಪ್ಪು ಅರ್ಥ ಮಾಡ್ಕೊಳ್ತೇವೆ, ಇದ್ರ ಬಗ್ಗೆ ಎಲ್ಲ ವಿಷಯಗಳನ್ನ ಹೊರಗೆಡಬೇಕು. ಉರ್ದು ಎಲ್ಲರೂ ಓದೋದಿಲ್ಲ, ಉರ್ದು ಎಲ್ಲರೂ ಮಾತಾಡೋದಿಲ್ಲ, ಅದು ಇಂಗ್ಲಿಷ್ಗೆ ತರ್ಜುಮೆ ಆದಾಗ ಅದಕ್ಕೇನು ಅರ್ಥ ಬಂತು, ಅಲ್ಲಿ ಅವ್ರು ಏನು ಉತ್ತರ ಹೇಳ್ತಾರೆ, ಇದನ್ನೆಲ್ಲವನ್ನ ಗಮನಿಸಬೇಕು ಅಂತ ನಾವು ಹೇಳೋದು. ಈ ಮಾತನ್ನ ತಗೊಂಡು ಒಬ್ಬ ಸುಪ್ರೀಂ ಕೋರ್ಟ್ ಹೋಗಿದ್ದ, ಸುಪ್ರೀಂ ಕೋರ್ಟ್ ಕ್ಯಾಕರಿಸಿ ಮಗಕ್ಕೆ ಉಗ್ದು 50,000 ರೂಪಾಯಿ ಫೈನ್ ಹಾಕಿತ್ತು ಅವನ ಮೇಲೆ. ಅಂದ್ರೆ ಪವಿತ್ರ ಗ್ರಂಥದಲ್ಲಿ ಚೇಂಜ್ ಮಾಡಿ ಅಂತ ಹೇಳಕ್ಕೆ ಚೇಂಜ್ ಇಲ್ಲ. ಇವತ್ತು ಏನ್ ಹೇಳ್ತಾ ಇದ್ದೀನಿ, ಪವಿತ್ರ ಗ್ರಂಥ ಬೇಕಂತ ಕೇಳ್ತವ್ರೆ. ಲ್ಯಾಂಗ್ವೇಜ್ ಅವರ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಬೇಕಂತ ಕೇಳ್ತಾರೆ. ತಪ್ಪು ಅರ್ಥ ಮಾಡ್ಕೊಳ್ಳೋರಿಗೆ ನಾವು ಏನೋ ಸ್ವಾಮೀಜಿಗಳೇನೋ ಮಾತಾಡ್ತಾರೆ. ಅವರು ಮಾತಾಡುವಂತಹ ಮಾತುಗಳು ಬಹಳ ವಿಷಯ. ನಾವೇನು ಹೇಳ್ತಾ ಇದ್ದೇವಲ್ಲ, ಈ ನಮ್ಮಲ್ಲಿ ಉರ್ದು ಭಾಷೆಯಲ್ಲಿ ಗ್ರಂಥಗಳು ಬಂದಿದ್ದಾವೆ, ನಮ್ಗೆಲ್ಲ ಉರ್ದು ಬರೋದಿಲ್ಲ. ಹಾಗಾಗಿ ಅಲ್ಲಿ ಉರ್ದು ಪಾಂಡಿತ್ಯವನ್ನ ಬನ್ನಿ ನಾವೇ ಕೊಡ್ತೀವಿ ಸ್ವಾಮೀಜಿ. ಕನ್ನಡದಲ್ಲೂ ಅದನ್ನು ಒಂದು ಚರ್ಚೆ ಮಾಡಬೇಕು ನಾವು, ಡಿಬೇಟ್ ಅಲ್ಲ. ಡಿಬೇಟ್ ಅಲ್ಲಿ ಮಾತಾಡೋದಲ್ಲ, ಇದು ಬಗ್ಗೆ ಚರ್ಚೆ ಏನೊಂದು ವಿಚಾರ ಹೇಳ್ಕೊಡ್ತಾರೆ. ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ ನೀವು ಕರೀತಾ ಇದ್ದಾರೆ. ಮಾನ್ಯತೆಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳ್ತಿದ್ದಾರೆ. ಅವರು ಮುಕ್ತವಾಗಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಇಲ್ಲ. ಇಲ್ಲಿ ಇರುವಂತ ಈಗ ಒಂದು ಧರ್ಮ ಗ್ರಂಥ 4 ಟ್ರಾನ್ಸ್ಲೇಷನ್ ಆಗಿರುತ್ತೆ, ಅಲ್ಲಿ ಏರುಪೇರುಗಳಾಗಿರುತ್ತೆ. ಅವನ್ನ ಜನಗಳಿಗೆ ಅರಿಕೆ ಮಾಡಿ ಜನಗಳಿಗೆ ತಿಳಿಸೋ ಒಂದು ಪ್ರಯತ್ನ ಮಾಡಿ. ಯಾಕಂದ್ರೆ ಈಗ ನಿಮ್ಮಲ್ಲಿ ಉರ್ದು ಓದಿರುವಂತ ಪಂಡಿತರಿದ್ದಾರೆ, ಅವ್ರ ಕಡೆಯಿಂದ ಜನಗಳಿಗೆ ತಿಳಿಸುವಂತ ಒಂದು ಪ್ರಯತ್ನ ಮಾಡಿ. ಇಡೀ ದೇಶಕ್ಕೆ ಆ ವಿಚಾರಗಳನ್ನ ಅಪ್ಸಿ ಅಂತ ಹೇಳ್ತಾ ಇದ್ದಾರೆ. ದಯವಿಟ್ಟು ಪ್ಲೀಸ್, ಯಾವ ಕಡೆಯಿಂದ ಹೋದ್ರು ನೀವು ಹೇಳಿ, ನಮ್ ತಪ್ಪು ಅಂತ ಹೇಳ್ತಿರೋದು ಇದು ಪ್ರತಿಯೊಬ್ಬರಲ್ಲೂ ಇದೆ ಅಂತ ನಾನು ಹೇಳ್ತಿರೋದು. ಒಂದು ಸೆಂಟೆನ್ಸ್ ಮತ್ ಮಾರೋ ಅಂತ, ಒಂದು ಸೆಂಟೆನ್ಸ್ ಅರೆ ಚೋರೋ ಮತ್ ಮಾರೋ ಅಂದ್ರೆ ಬಿಟ್ಬಿಡಿ ಹೊಡಿಬೇಡಿ ಅಂತ, ಅದನ್ನೇ ಅರೆ ಚೋರೋ ಮತ್
ಮಾರು ಅಂತ ಹೇಳಿದ್ರೆ ಹಿಡ್ಕೊಳ್ಳಿ ಹೊಡೀರಿ ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರೋದು. ಇಲ್ಲ ಈಗ ಅದನ್ನ ಅರ್ಥ ಮಾಡ್ಸಿ ಅಂತ ಹೇಳ್ತಾ ಇರೋದು. ಇಲ್ಲ, ಅದನ್ನ ಈಗ ಆ ಹುಡುಗ ಬಾಂಬ್ ಇಟ್ಟಕ್ಕೆ ಮುಂಚೆ ವಿಡಿಯೋ ಮಾಡಿದ್ನಲ್ಲ ಅಂತವ್ರಿಗೆ ಅರ್ಥ ಮಾಡ್ಸಿ ಅಂತ ಅವ್ರು ಹೇಳ್ತಾ ಇರೋದು. ಅದನ್ನ ನಾವ್ ಯಾಕೆ ಮಾಡಿಸ್ಬೇಕು, ಮಾಡ್ಬೇಕು? ನೀವು ಮಾಡಿಸ್ಬೇಕು. ಸರ್ಕಾರ ಮಾಡ್ಲಿ, ಸರ್ಕಾರ ಮಾಡ್ತಾರೆ, ಸರ್ಕಾರ ಹೇಳ್ತಾರೆ, ನಿಮಗೆ ಹೇಳ್ತಿದ್ದಾರೆ, ನೀವು ಸ್ಪಷ್ಟ ಹೇಳ್ಬಿಡಿ. ಯಾವನ್ ಮಾಡ್ತೀವಿ? ಅವ್ರಿಗೆ ಶಿಕ್ಷೆ ಕೊಡಿ. ನಾನು ಹೋಗ್ಬೇಕು ಅಂದ್ರೆ ಮಾತ್ರ ಆಸೆ ಇತ್ತು. ಸರ್ಕಾರ ಇತ್ತಾ, ಅವ್ನಿಗೆ ಧರ್ಮ ಇತ್ತ, ಸರ್ಕಾರ ಇತ್ತ, ಈ ದೇಶದಲ್ಲಿ ಅವ್ನಿಗೆ ಸರ್ಕಾರ ಇತ್ತ, ಧರ್ಮ ಇತ್ತ. ದಯವಿಟ್ಟು ಒಂದು ನಿಮಿಷ ಉತ್ತರ ಕೊಡೋದಕ್ಕೆ ಉತ್ತರ ಕೊಡಿ. ದಯವಿಟ್ಟು ಒಂದೇ ನಿಮಿಷ ಲಾಸ್ಟ್ ಸೆಂಟೆನ್ಸ್ ನಾನು ಹೋಗ್ಬೇಕು. ಈ ದೇಶದಲ್ಲಿ 2014ರಿಂದ ಇವತ್ತಿನವರೆಗೆ ನೆಮ್ಮದಿಯಿಂದ ಇದೆ, ಸೆಡಿಷನ್ ಚಾರ್ಜಸ್ ಈ ದೇಶ ನೆಮ್ಮದಿಯಿಂದ ಇದೆ. ಅಭಿವೃದ್ಧಿ ಪಥ ಕಾಣ್ತಾ ಇದೆ, ಅಭಿವೃದ್ಧಿ ಪಥ ಕಾಣ್ತಿದೆ. ಸ್ವಾತಂತ್ರ್ಯ ಪರಮಾವಧಿಲಿದ್ದೀವಿ, ಸ್ವಾತಂತ್ರ್ಯ ಪರಮಾವಧಿಲಿದ್ದೀವಿ ನಾವು. 2014 ಅದಕ್ಕಿಂತ ಇದ್ದೇ ಇತ್ತಲ್ಲ 8,800 ಕೊಲೆಗಳು, 8,800 ಟೆರರಿಸ್ಟ್ ಅಟ್ಯಾಕ್ಗಳು, ಅದೆಲ್ಲ ಆಗ್ತಿತ್ತು. ಇವಾಗ ನೆಮ್ಮದಿಯಿಂದ ಇದ್ದೀವಿ, ಈಗ ಪ್ರಗತಿಯ ಪಥದಲ್ಲಿದ್ದೀವಿ. ಎಲ್ಲರೂ ಸಹ ಕೆಲಸ ಆಗ್ತಿದೆ. ಮುಸಲ್ಮಾನರಿಗೆ ಆಗ್ಲಿ, ಕ್ರೈಸ್ತರಿಗೆ ಆಗ್ಲಿ, ಜೈನರಿಗೆ ಆಗ್ಲಿ, ಎಲ್ಲರಿಗೂ ಸಹ ಸರ್ಕಾರ ಕೆಲಸ ಮಾಡ್ತಿದೆ. ಮುಂಚೆ ಕೆಲಸ ಮಾಡ್ತಿದ್ದು ಅದನ್ನ ನಾವು ಹೇಳ್ತಾ ಇರೋದು. ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಫ್ಯಾಕ್ಟ್ ಹೇಳ್ತಾ ಇದ್ದೀನಿ, ಸ್ಟ್ಯಾಟ್ಸ್ ಹೇಳ್ತಾ ಇದ್ದೀನಿ. ನಾನು ಅಕಸ್ಮಾತ್ ನಿಮಗೆ ಇಷ್ಟ ಇಲ್ಲ ಮಧ್ಯ ಮಾತಾಡ್ರಿ ಇರ್ರಿ. ನಾನು ಅಕಸ್ಮಾತ್ ಇದನ್ನ ತಪ್ಪಾಗಿ ಹೇಳ್ತಿದ್ರೆ ರಾಜ್ಯ ಜನತೆ ಈ ವಿಡಿಯೋವನ್ನ ಯೂಟ್ಯೂಬ್ ಅಲ್ಲೂ ನೋಡಬಹುದು. ಭಾರತ ದೇಶದಲ್ಲಿ 2014ರಿಂದ ಇವತ್ತಿನವರೆಗೆ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಕನ್ವಿಕ್ಷನ್ ರೇಟ್ 3% ಗಿಂತ ಕಡಿಮೆ. 100 ನೀವು ಆರೋಪಗಳನ್ನು ಮಾಡಿದ್ರೆ ಅದರಲ್ಲಿ ಕನ್ವಿಕ್ಷನ್ ಆಗಿರೋದು 3% ಮಾತ್ರ, 2.72%. ಅಂದ್ರೆ 100 ಕೇಸಸ್ ಹಾಕ್ತಿದ್ರಿ ನೀವು, 100 ಕೇಸಸ್ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ 100 ಕೇಸಸ್ ಹಾಕಿದ್ರೆ ಕೇವಲ 3 ಕೇಸ್ಗಳು ಮಾತ್ರ ಅದು ಕನ್ವಿಕ್ಷನ್ ವರೆಗೂ ಬಂದಿರೋದು. ಮಿಕ್ಕಿದೆಲ್ಲ ಸುಳ್ಳು. ಹಳೆದಲ್ಲಿ ಲಾಸ್ಟ್ ಡಿಬೇಟ್ ಅಲ್ಲಿ ಬಂದಾಗ ಒಂದು ಲಿಸ್ಟ್ ಹೇಳಿದೆ, ಅಕ್ಷರಧಾಮ್ ಟೆಂಪಲ್ ಬ್ಲಾಸ್ಟ್ ಇಂದ ಹಿಡಿದು ಹೈದರಾಬಾದ್ ಮೆಕ್ಕಾ ಮಸ್ಜಿದ್ ಬ್ಲಾಸ್ಟ್ ಇಂದ ಹಿಡಿದು ಮಾಲೆಗಾಂವ್ ಬ್ಲಾಸ್ಟ್ ಇಂದ ಹಿಡಿದು ಪ್ರತಿಯೊಂದರಲ್ಲೂ ಮುಸಲ್ಮಾನರು ಮಾಡಿದ್ರು ಅಂತ ಹೇಳಿದ್ರಿ. ಲಾಸ್ಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಮಾಯಕರು ಅಂತ ವಾಪಸ್ ಬಿಡ್ತು. ಯಾವತ್ತು 23 ವರ್ಷ ಕೇಸ್ ನಡೀತು, 17 ವರ್ಷ ಕೇಸ್ ನಡೀತು. ಇದೇ ಅಕ್ಷರಧಾಮ್ ಟೆಂಪಲ್ ಬ್ಲಾಸ್ಟ್ ಕೇಸ್, ಸಬರ್ಮತಿ ಬ್ಲಾಸ್ಟ್ ಕೇಸ್, ಅಜ್ಮೇರ್ ಬ್ಲಾಸ್ಟ್ ಕೇಸ್, ಎಂತೆಂತ ಕೇಸಸ್ ಅಲ್ಲಿ ಮುಸಲ್ಮಾನರನ್ನ ಕೈ ತೋರಿಸಿ ನೀವು ಮಾಡಿದ್ರಿ ಅಂತ ಹೇಳಿದ್ರಿ. 20 ವರ್ಷಗಳ ನಂತರ ಸುಪ್ರೀಂ ಕೋರ್ಟ್ ಅವ್ರನ್ನ ಅಮಾಯಕರು ಅಂತ ಬಿಟ್ಟಿದೆ. ನಾನು ಸುಳ್ಳು ಹೇಳಿದ್ರೆ ಗೂಗಲ್ ಮಾಡ್ಕೊಳ್ಳಿ, ನೀವು ಚಾಟ್ ಜಿಪಿಟಿಯಲ್ಲಿ ನೋಡ್ಕೊಳ್ಳಿ, ಆರ್ಕೈವ್ಸ್ ಎತ್ ನೋಡ್ಕೊಳ್ಳಿ. 3% ಕಡಿಮೆ ಸೆಡಿಷನ್ ಚಾರ್ಜಸ್. ಒಂದು ನಿಮಿಷ, ದೇಶದ ಆಂತರಿಕ ಭದ್ರತೆ, ದೇಶದ ಸಮಗ್ರತೆ, ಅಖಂಡತೆ ಈ ವಿಷಯ ಬಂದಾಗ ಇಡೀ 140 ಕೋಟಿ ಜನ, ಅದರೊಳಗೆ ಮುಸಲ್ಮಾನ, ಕ್ರಿಶ್ಚಿಯನ್, ಹಿಂದೂ ಅಂತ ಬರಲ್ಲ, 140 ಕೋಟಿ ಭಾರತೀಯರು ಒಟ್ಟಾಗಿ ನಿಲ್ತಾರೆ. ಕೇಂದ್ರ ಸರ್ಕಾರ ಜೊತೆ ಯಾವುದೇ ಸರ್ಕಾರ ಇದ್ದಾಗಲೂ ಕೂಡ, ಅವಾಗ UPA ಸರ್ಕಾರ ಇದ್ದಾಗಲೂ ಜೊತೆ ನಿಂತಿದ್ರು, NDA ಸರ್ಕಾರ ಇದ್ದಾಗಲೂ ಜೊತೆ ನಿಂತಿದ್ರು, ಒಟ್ಟು ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಸರ್ಕಾರದ ಪರವಾಗಿ ನಿಲ್ತಾರೆ. ಆದರೆ ಕೇಂದ್ರ ಸರ್ಕಾರ, ಈ ಸರ್ಕಾರ 10 ವರ್ಷಗಳಲ್ಲಿ ಈ ದೇಶದಲ್ಲಿ ಏನೇ ಭಯೋತ್ಪಾದನೆ ಆದಾಗ್ಲೂ ಕೂಡ ತಮ್ಮ ವೈಫಲ್ಯವನ್ನ, ತಮ್ಮ ದೌರ್ಬಲ್ಯತೆಯನ್ನ ಹೇಳದೆ, ಅದಕ್ಕೆ ವಿಮರ್ಶೆ ಮಾಡ್ಕೊಳ್ದಲೆ, ಅದು ತಡೆಗಟ್ಟದಂಗೆ, ತೀರ್ಮಾನ ಮಾಡ್ದಂಗೆ ಏನ್ ಮಾಡ್ತಾರೆ, ವಿರೋಧ ಪಕ್ಷದ ಮೇಲೆ ಎತ್ತಾಕುವಂಥದ್ದು ಅಥವಾ ಧಾರ್ಮಿಕವಾಗಿ ಇದನ್ನ ತಿರುಗಿಸುವಂಥದ್ದು ಅಕ್ಷಮ್ಯ ಅಪರಾಧ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದು ಆಗಕೂಡದು. ನಾನೇನಲ್ಲ, ಇಡೀ ದೇಶ ನಿಂತಿದೆ, ಯಾರು ಸರ್ಕಾರದ ಪರವಾಗಿ, ಅಮಾಯಕರ ಜೀವ ಹೋಗಬಾರ್ದು, ಅದ್ರ ಪರವಾಗಿ ನಾವು ಇಡೀ ದೇಶ ನಿಂತಿದೆ. ಇದನ್ನ ಕಂಡಮ್ ಮಾಡ್ತದೆ ಈ ದೇಶ. ಅಂತವ್ರನ್ನ ಯಾವನ್ನೇ ಭಯೋತ್ಪಾದಕ ಇದ್ರೆ ಅವ್ರು ಹಿಡಿದು ಶೂಟ್ ಮಾಡ್ತೀರಾ, ನೇಣು ಹಾಕ್ತೀರಾ, ಕಾನೂನು ಪ್ರಕಾರ ಕೆಲಸ ಮಾಡ್ತೀರಾ, ಮಾಡಿ. ಅದಕ್ಕೆ ಇಡೀ ದೇಶ ಒಟ್ಟಾಗಿ ನಿಂತಿರ್ತದೆ. ಆದರೆ ತಮ್ಮ ವೈಫಲ್ಯಗಳನ್ನ ಯಾರು ಪ್ರಶ್ನೆ ಮಾಡ್ತಾರೆ, ಹೆಂಗೆ ಗುಪ್ತಚರ ಇಲಾಖೆ ವೈಫಲ್ಯ ಹೆಂಗಾಯ್ತು, ಈ ಸಮಯದಲ್ಲಿ ಕೇಂದ್ರ ಸಚಿವರೆಲ್ಲಿದ್ರು, ಗೃಹ ಸಚಿವರೆಲ್ಲಿದ್ರು, ರಕ್ಷಣಾ ಸಚಿವರೆಲ್ಲಿದ್ರು, ಪ್ರಧಾನಮಂತ್ರಿಗಳಲ್ಲಿದ್ರು ಅಂತ ಯಾರು ಪ್ರಶ್ನೆ ಮಾಡಿರ್ತಾರೆ ಸಾಕು. ನೀವು ಕಳೆದ ಸರ್ಕಾರದ ಮೇಲೆ ಆರೋಪ ಮಾಡುವಂಥದ್ದು, ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಮಾಡೋದು, ಮತ್ತೆ ಧಾರ್ಮಿಕವಾಗಿ ತೆಗೆದುಕೊಂಡು ಹೋಗುವಂಥದ್ದು ಅಕ್ಷಮ್ಯ ಅಪರಾಧ. ಯಾವುದೋ ಇಡೀ ದೇಶದಲ್ಲಿ 22 ಕೋಟಿ ಮುಸಲ್ಮಾನರಿದ್ದಾರೆ, 100 ಕೋಟಿ ಜನ ಹಿಂದೂಗಳಿದ್ದಾರೆ. ಅಂತ ಜಾಗದಲ್ಲಿ ಒಂದು ಜಾಗದ ವಿಷಯ ತೆಗೆದುಕೊಂಡು ಇಡೀ ದೇಶದಲ್ಲಿ ಈ ತರ ಮುಸಲ್ಮಾನ್ ಮಾಡ್ತಾನೆ, ಮದ್ರಸಾ ಮಾಡುತ್ತೆ, ಈ ತರ ಮಾಡ್ತಾರೆ ಅಂತ ಹೇಳುವಂಥದ್ದು ಬಹಳ ತಪ್ಪಾಗುತ್ತೆ. ರಾಜಕೀಯ ಮಾಡ್ತಾ ಇರೋದು ಯಾರು? ರಾಜಕೀಯ ಮಾಡ್ತಾ ಇರೋದು ಯಾರು?
ಅದಕ್ಕೆ ಉತ್ತರ ಕೊಡು. ಈಗ ಇಮ್ರಾನ್ ಮಸೂದ್ ಅಂತ ಒಬ್ಬ MP ಹೇಳ್ತಾರೆ, ಒಂದ್ ನಿಮಿಷ ಗೌಡ್ರೆ, ಇಮ್ರಾನ್ ಮಸೂದ್ ಅಂತ ಒಬ್ಬ MP ಹೇಳ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾರೆ, ಅವರೆಲ್ಲ ದಾರಿ ತಪ್ಪಿದ ಮಕ್ಕಳು, ಅವರಿಗೆ ಮಿಸ್ಗೈಡ್ ಆಗಿದೆ ಪಾಪ ಅಂತ. ಅದೇಂಗ್ ಹೇಳ್ತಾರೆ ಅವರು? ಅದೇಂಗ್ ಕನ್ಕ್ಲೂಷನ್ ಬಂದ್ರೆ ಅಬ್ದುಲ್ ರಜಾಕ್ ಕಳಿ ಕರೆಕ್ಟ್ ಆಗಿದೆ. ಯಾಕಂದ್ರೆ ಅವರು ದಾರಿ ತಪ್ಪಿ ಭಯೋತ್ಪಾದಕರಾಗಿದ್ದಾರೆ. ಅದು ದಾರಿ ತಪ್ಪದಂದ್ರೆ ಗೊತ್ತಾ, ಇವರು ಬೇರೆ ದೇಶದಿಂದ ಒಳಗೆ ಬಂದಂತವ್ರಲ್ಲ, ಇಲ್ಲೇ ಉಳಿದಂತವ್ರು, ಇಲ್ಲೇ ಭಾರತೀಯರವರು. ದಾರಿ ತಪ್ಪಿಸಿದವರು ಯಾರು? ಅದು ಬೇಕು. ನಿಮಗೆ ಶ್ರೀಪಾದ್ ಏನಂತಾರೆ ಅಂದ್ರೆ, ಪಾಶ್ಚಿಮಾತ್ಯ ದೇಶಗಳ ಪ್ರಭಾವ ಯಾವ ರೀತಿ ಆಗಿದೆ, ಅವರಿಗೆ ಯಾವ ರೀತಿ ರಾಡಿಕಲೈಸೇಷನ್ ಯಾವ ರೀತಿ ಆಗ್ತಾ ಇದೆ, ಅದನ್ನ ನಾವು ಮೂಲದಲ್ಲಿ ಹೋಗಿ ಅದನ್ನ ಕ್ಲಿಯರ್ ಮಾಡಬೇಕು. ಅದಕ್ಕೆ ತಾನೇ ಈ ಆಪರೇಷನ್ ಸಿಂಧೂರ ಅಂತ ಮಾಡಿ ನಾವೇನೋ ಭಯೋತ್ಪಾದನೆ ನಿರ್ಮೂಲನೆ ಮಾಡ್ತೀವಿ, ತಾರ್ಕಿಕ ತಗೊಂಡೋಗ್ತೀವಿ ಕೇಂದ್ರ ಸರ್ಕಾರ, ನಾವೆಲ್ಲ ಒಟ್ಟು ನಿಂತಿದ್ದು ಅದಕ್ಕೆ ತಾನೇ. ಬಟ್ ಅದನ್ನ ಆಪರೇಷನ್ ಸಿಂಧೂರವನ್ನು ಮಧ್ಯಕ್ಕೆ ನಿಲ್ಲಿಸ್ಬಿಟ್ಟು ಆಯ್ತಾ, ಈ ಭಯೋತ್ಪಾದನೆ ಉದ್ದೇಶ ಏನಿತ್ತು ನಿಮ್ಗೆ ಇಷ್ಟ ಬಂದಾಗ ಆಂಗಲ್ ನೀವು ಯಾವ ಬೇಕಾದ್ರೂ ಅವರ ವೆಬ್ಸೈಟ್ ಪ್ರಕಾರ ಹೇಳ್ತೀನಿ, 2025 ಅಲ್ಲಿ 95.54% ಇಸ್ ಅ ಕನ್ವಿಕ್ಷನ್ ರೇಟ್, 2020 ನಲ್ಲಿ 90.32%, 2019 ನಲ್ಲಿ 85.7% ಇಸ್ ಅ ಕನ್ವಿಕ್ಷನ್ ರೇಟ್. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಯಾವ ರೀತಿ ಸುಳ್ಳು ಹೇಳ್ತಾರೆ ರಜಾಕ್ ಅಂತ ಹೇಳ್ಬಿಟ್ಟು ಈಗ ಬಯಲು ಮಾಡಿದ್ದೀನಿ. ಈಗ ಏನಾದ್ರು ಮಾಡ್ಕೊಳ್ಳಿ, ವಿಚಾರ ಇಷ್ಟೇ.